ಬಹಳ ದಿನಗಳಿಂದ ಹೊಟ್ಟೆ ಉರಿ, ಹೊಟ್ಟೆ ಉಬ್ರ, ವಾಂತಿ ಬಂದಂಗೆ ಆಗೋದು ಇದ್ದು ಸಾಮಾನ್ಯ ಆಸಿಡಿಟಿ ಅಷ್ಟೇ ಅಂತನೋ ಡಾಕ್ಟರ್ ಏನು ಹೇಳಿಬಿಡ್ತಾರೆ ಅಂತ ಭಯ ಪಟ್ಕೊಂಡು ಅಥವಾ ಎಂಡೋಸ್ಕೋಪಿಗೆ ಹೆದರ್ಕೊಂಡು ಅವಾಗವಾಗ ಒಂದು ಆಸಿಡಿಟಿ ಟ್ಯಾಬ್ಲೆಟ್ ಇಲ್ಲ ಸಿರಪ್ ನೀವು ತಗೊಳ್ತಾ ಇದ್ರೆ ಈ ರೀಲ್ ನಿಮಗಾಗಿ. ನಿಜ ಏನಂದರೆ ಇದು ಸಿಂಪಲ್ ಆಸಿಡಿಟಿ ಆಗಿರೋದಿಲ್ಲ. ಇದರ ಹಿಂದೆ ಹೆಚ್ ಪೈಲೋರಿ ಅನ್ನೋ ಇನ್ಫೆಕ್ಷನ್ ಇರ್ಬೋದು, ಅಲ್ಸರ್ಸ್ ಇರ್ಬೋದು ಅಥವಾ ಆಟೋಇಮ್ಯೂನ್ ಪ್ರಾಬ್ಲಮ್ಮು ಇರ್ಬೋದು. ಇವನ್ನ ಇಗ್ನೋರ್ ಮಾಡಿದರೆ ಹೊಟ್ಟೆಯ ಒಳಗಿನ ಪದರು ವರ್ಷಗಳ ಕಾಲ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದರಿಂದ ಮುಂದೆ ಹೋಗಿ ಸ್ಟಮಕ್ ಲೈನಿಂಗ್ ಥಿನ್ ಆಗೋದು ಅಥವಾ ಇಂಟೆಸ್ಟೈನಲ್ ಮೆಟಾಪ್ಲೇಸಿಯಾ ಅಂತ ಆಗುತ್ತೆ ಮತ್ತು ಕೆಲವರಿಗೆ ಸ್ಟಮಕ್ ಕ್ಯಾನ್ಸರ್ ಕೂಡ ಹೆಚ್ಚಾಗಬಹುದು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ನೀವು ತೆಗೆದುಕೊಳ್ಳೋ ಆಸಿಡಿಟಿ ಟ್ಯಾಬ್ಲೆಟ್ಸ್ ಸಿಂಪ್ಟಮ್ಸನ್ನು ಟೆಂಪರರಿ ಆಗಿ ಮಾಸ್ಕ್ ಮಾಡುತ್ತೆ, ಆದರೆ ಒಳಗಿನ ಸಮಸ್ಯೆ ಸೈಲೆಂಟ್ ಆಗಿ ಮುಂದುವರಿಯುತ್ತೆ. ಸೊ ನಿಮಗೆ ತುಂಬ ದಿನಗಳಿಂದ ಆಸಿಡಿಟಿ, ಪೇನ್, ಇಂಡೈಜೆಷನ್ ಇದ್ದರೆ ಜಸ್ಟ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರಬೇಡಿ. ಪ್ರಾಪರ್ ಎಂಡೋಸ್ಕೋಪಿಕ್ ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ, ಹೆಚ್ ಪೈಲೋರಿ ಟೆಸ್ಟ್ ಮಾಡಿಸ್ಕೊಳ್ಳಿ, ರೂಟ್ ಕಾಸ್ನ ಟ್ರೀಟ್ ಮಾಡಿಸ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಗಟ್ ಡಾಕ್ಟರ್ ತೇಜಸ್ವಿನಿ ತಂಡೆ. ನನ್ನ ಫಾಲೋ ಮಾಡಿ ದ ಗಟ್ ವುಮನ್ ಸಿಂಪಲ್ ಗಟ್ ಹೆಲ್ತ್ ಟಿಪ್ಸ್ಗಾಗಿ.